ಇಂದು ಜೂನ್ 12ನೇ ತಾರೀಕು. ಟುಡೇ ಈಸ್ ಅವರ್ಸ್. ಇಲ್ಲಿಯ ಈ ಓದು, ಈ ಬರಹದ ಓದು ಬಹಳ ಮೋಜಿನ ಒಂದು ನಮೂನಿ, ಮೋಜಿನ ರಸದ ಓದು. ಒಂದು ನೀತಿಕತೆ, ಕಟ್ಟುಕಥೆಯ ಇದೆ ಇಲ್ಲಿ. somewhat cynical but perhaps uncomfortably close to the truth is the fable related by the Russian novelist Turgenev. According to the story, once upon a time, God gave a party to all the virtues, great and small, heroic and humble, all gathered in a large and beautifully appointed hall of heaven, and the guests enjoyed themselves very much, since they were all well acquainted with one another, and some even closely related. The conversation between the virtues was sparkling, and God was well pleased. Suddenly, however, God noticed two fair virtues who seemed not to know each other at all, and were somewhat ill at ease in each other's company. Thereupon God took one of these two fair virtues, and leading her to the other, made a formal introduction. Benevolence, he said, this is gratitude. And the two fair virtues were greatly astonished, for never in their lives had they met face to face before. ಕೆಳಗೆ ಅಂಡ್ರ ಬರಹ, gratitude is a lively sense of a future favors. ಸರ್ ರಾಬರ್ಟ್ ವಾಲ್ಪೋಲೆ ಅವರು ಬರೆದಂಥದ್ದು. ಈ ಶಿರೋನಾಮೆ ಅಪರಿಚಿತರು, ಗುರುತಿಲ್ಲದವರು. ಅಬ್ಬಾ ಎಷ್ಟು ಮಜಾ ಕೊಟ್ಟಾರ, ಎಷ್ಟು ಮಜಾ ಅದ ಅಂದ್ರೆ ಏನೋ ಸ್ವಲ್ಪ ಸಿಡುಕು, ಆದರೆ ಜೀವನಕ್ಕೆ ಸತ್ಯವಾದ ಸನಿಹವಾಗಿರುವ ನೀತಿಕತೆ, ಕಟ್ಟುಕಥೆ ಇದು. ರಷ್ಯಾದ ಕಾದಂಬರಿಕಾರ ಟರ್ನಿಜಿಫ್ ಬರೆದಂಥ ಕಥೆ. ಒಂದು ಬಹಳ ಮಜಾ ಕಥೆ, ಮೋಜಿನ ಕಥೆ ಅನ್ಬೋದು ನೀವು. ಕಥೆ ಹಿಂಗೆ ಸಾಗ್ತದಲ್ಲ, ಒಂದಾನೊಂದು ಕಾಲದಲ್ಲಿ ದೇವರು ಎಲ್ಲ ಸದ್ಗುಣಗಳಿಗಾಗಿ ಒಂದು ವಿನೋದ ಕೂಟ, ಪಾರ್ಟಿ ಏರ್ಪಡಿಸ್ತಾನೆ, ಆಮಂತ್ರಣ ಮಾಡ್ತಾನೆ. ಎಲ್ಲರೂ ಬರ್ತಾರೆ, ದೊಡ್ಡವರು ಸಣ್ಣವರು, ದೊಡ್ಡ ಸಣ್ಣ ಸದ್ಗುಣದವರು, ಶೂರತನದ ಸದ್ಗುಣದವರು, ವಿನಮ್ರವಾದ ಸದ್ಗುಣಿಗಳು ಎಲ್ಲರೂ ಬರ್ತಾರೆ. ಅದೊಂದು ಸ್ವರ್ಗದ ವಿಶಾಲವಾದ ದೊಡ್ಡದಾದ ಸುಂದರವಾಗಿ ಅಲಂಕರಿಸಿದ ಸಭಾಂಗಣದೊಳಗೆ ಬಂದು ಸೇರ್ತಾರೆ, ತಿಂತಾರೆ, ಕುಡಿತಾರೆ, ಮಜಾ ಮಾಡ್ತಾರೆ. ಈ ಬಂದ ಎಲ್ಲ ಅತಿಥಿಗಳಲ್ಲಿ ಎಲ್ಲರೂ ಸಂತೋಷವಾಗಿರ್ತಾರೆ. ಏಕೆಂದರೆ ಅವರೆಲ್ಲ ಒಬ್ಬರಿಗೊಬ್ಬರು ಪರಿಚಿತರೇ ಆಗಿರ್ತಾರಲ್ಲ. ಅಷ್ಟೇ ಅಲ್ಲದೆ ಸಂಬಂಧಿಗಳು ಆಗಿರ್ತಾರೆ. ಸದ್ಗುಣಿಗಳೆಲ್ಲ ಸಂಬಂಧಿಗಳೇ. ಅವರೆಲ್ಲರ ನಡುವಿನ ಸಂಭಾಷಣೆ ಥಳ ಅಂತಿತ್ತಂತೆ ದೇವರಿಗೆ. ಭಾಳ ಸಂತೋಷಪಟ್ಟ ದೇವ. ಆದರೆ ಒಮ್ಮೆ ಸ್ವಲ್ಪ ಲಕ್ಷ ಕೊಟ್ಟು ನೋಡಿದವ, ಅಲ್ಲೇ ಉತ್ತಮ ಸದ್ಗುಣಿಗಳು ನಿಂತಿದ್ದರು. ಅವರು ತಮಗೇನೋ ಸಂಬಂಧ ಇಲ್ದವರು, ತಾವು ಒಬ್ಬರಿಗೊಬ್ಬರಿಗೆ ಪರಿಚಯ ಇಲ್ದವರು ಅಂಥೇಳಿ ನಿಂತುಬಿಟ್ಟಾರ. ಅವ ದೇವ್ರು ಏನಾಯ್ತು ಹಂಗಾರ? ಅವ ಹೋದ, ಅವ್ರ ಹತ್ರ ಹೋದ. ಎಷ್ಟೊಂದು ಸ್ವಲ್ಪ ಅನಾರೋಗ್ಯಕರವಾಗಿ ಒಬ್ರಿಗೊಬ್ರು ನಿಂತಂಗೆ ಕಂಡ್ರವ್ರು.
ಪರಸ್ಪರ. ಆವಾಗ ಅವ ಏನು ಮಾಡ್ದ, ಒಬ್ಬರ ಹತ್ರ ಹೋದ, ಬಾ ಇಲ್ಲಿ ಅಂಥೇಳಿ ಕರ್ಕೊಂಡು ಹೋದ. ಹೋಗಿ ಏನಂದ ಹೇಳ್ತಾನೆ, ಪರಿಚಯ ಮಾಡಿಕೊಡ್ತಾನೆ ಅವ್ರಿಗೆ. ಏನಂತ, ಉಪಕಾರಿಯೇ ನೋಡು, ಇಲ್ಲಿ ಯಾರಿದ್ದಾರೆ, ಏರಿಲ್ದ, ಈತ ಕೃತಜ್ಞತಾ ಅಂಥೇಳಿಬಿಡ್ತಾನೆ. ಆ ಇರುವರು ಆ ಸ್ವಚ್ಛವಾದ ಶುಭ್ರರಾದ ಸದ್ಗುಣಿಗಳು ಒಮ್ಮೆಲೆ ಆಶ್ಚರ್ಯಪಡ್ತಾರೆ. ಯಾಕಂದರೆ ಅವರಿರುವರು ತಮ್ಮ ಬದುಕಿನಲ್ಲಿ ಈ ಮೊದಲು ಎಂದೂ ಎದುರು ಬದುರಾಗಿ ಭೇಟಿ ಆಗಿದ್ದಿಲ್ಲ ಅಂತ ಬರೀತಾರೆ ಇಲ್ಲಿ ಮೋಜಿಗಾಗಿ. ಉಪಕಾರ, ಕೃತಜ್ಞತೆ ಅನ್ನುವಂಥದ್ದು ಭಾವ ಏನಿದೆಯಲ್ಲ, ಅದನ್ನು ಅತ್ಯಂತ ಎತ್ತರದಲ್ಲಿ ಇರಿಸಿ ಇಲ್ಲಿ ನಮ್ಮ ಮಾರುಸ್ ಅವರು ಹೇಳಿದ್ದಾರೆ. ಆ ಕೆಳಗಿನ ಬರಹ ನೋಡಿ, ಗ್ರ್ಯಾಟಿಟ್ಯೂಡ್ ಈಸ್ ಲೈವ್ಲಿ ಸೆನ್ಸ್ ಆಫ್ ಫ್ಯೂಚರ್ ಫೇವರ್ಸ್. ಕೃತಜ್ಞತೆಯ ಉತ್ಸಾಹದ ಭಾವ ಏನದಲ್ಲ, ನಾವು ಕೊಡುವ ಕೃತಜ್ಞತೆಗೆ ಉತ್ಸಾಹದ ಭಾವ ಏನದಲ್ಲ, ಭವಿಷ್ಯದಲ್ಲಿ ನಮಗೆ ಅನುಗ್ರಹವಾಗಿ ದೊರಕುತ್ತದೆ. ಅದಕ್ಕೆ ನಾವು ಕೃತಜ್ಞತೆಯಿಂದ ಇರಬೇಕು. ಎಷ್ಟೋ ಸಂಗತಿಗಳಲ್ಲಿ, ಎಷ್ಟೋ ವಿಷಯಗಳಲ್ಲಿ, ಎಷ್ಟೋ ಪ್ರತಿನಿತ್ಯದ ಬದುಕಿನಲ್ಲಿ ಅಂತ ಸರ್ ರಾಬರ್ಟ್ ವಾಲ್ಪೋಲೆ ಅಂತ ಮಹನೀಯರು ಬರೆದಾರೆ. ಸ್ಟ್ರೇಂಜರ್ಸ್, ಅಪರಿಚಿತರು ಅಂಥೇಳಿ ಒಂದು ಶಿರೋನಾಮೆಯನ್ನು ಕೊಟ್ಟು ಎಷ್ಟು ಸುಂದರವಾದ ಒಂದು ಮೋಜಿನ ಒಂದು ಸುಂದರವಾದ ಕಥೆಯನ್ನು, ನೀತಿ ಕಥೆ ಅನ್ರಿ, ಕಟ್ಟು ಕಥೆ ಅನ್ರಿ, ಮೋಜಿನ ಕಥೆ ಅನ್ರಿ, ಒಂದು ಹೆಣ್ದಾನ. ಇಲ್ಲಿ ಅವ ರಷ್ಯನ್ ನಾವೆಲಿಸ್ಟು, ಕಾದಂಬರಿಕಾರ. ಅವನಿಗೂ ನಮ್ಮ ಮಾರುಸ್ ಅವರಿಗೂ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಇಂದಿನ ಈ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.